ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪ್ರಕಟಿಸಿರುವ ಅರ್ಹತಾ ಮಾನದಂಡಗಳ ಬದಲಾವಣೆ ರಾಜ್ಯದ ಸಾರ್ವಜನಿಕ ಕೃಷಿ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಲ್ಲಿ ವ್ಯಾಪಕ ಆತಂಕ ಉಂಟಾದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ಬಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕರ್ನಾಟಕ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಒಂದು ನ್ಯಾಯಯುತವಾದ ಬೇಡಿಕೆಗೆ ಇವತ್ತು ಮಾಧ್ಯಮಗೋಷ್ಠಿ ಕರೆದಿದ್ದಾರೆ. ಅವರು ಬೇಡಿಕೆ ಯಾರೇ ನೋಡಿದರೂ ಕೂಡ ಒಪ್ಪತಕ್ಕಂಥದ್ದು. 4 ವರ್ಷ ಕೃಷಿ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಅಧ್ಯಯನ ಮಾಡ್ತಾರೆ ಅವರು. ಮಣ್ಣಿನ ವಿಚಾರಗಳು ಇರ್ಬೋದು, ಬೆಳೆ ಸಂರಕ್ಷಣಾ ವಿಚಾರಗಳು ಇರ್ಬೋದು, ಎಲ್ಲದನ್ನು ಅಧ್ಯಯನ ಮಾಡಿ ಡಿಗ್ರಿ ತಗೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಅವರಿಗೆ ಕೃಷಿ ಸರ್ಕಾರ ಇಲಾಖೆಗಳಲ್ಲಿ ನೌಕರಿ ಅವಕಾಶ ಇದ್ದಿರಲಿಲ್ಲ. ಮಾನ್ಯ ಸರ್ಕಾರ, ಘನ ಸರ್ಕಾರ, ರಾಜ್ಯ ಸರ್ಕಾರ ಕಳೆದ ತಿಂಗಳು ಮೇ 29 ಅಲ್ವಾ, ಒಂದು ಎಷ್ಟು ಹುದ್ದೆಗೆ ಮಾಡಿರೋಂಥದ್ದು 900 ಹೆಚ್ಚು ಕಡಿಮೆ 1000 ಹುದ್ದೆಗಳಿಗೆ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳನ್ನ ಹುದ್ದೆಗಳಿಗೆ ಆಯ್ಕೆಗೆ ಅರ್ಜಿ ಕರೆದಿದ್ದಾರೆ. ಭಾಳ ಖುಷಿ ಆಯಿತು ಅವರಿಗೆಲ್ಲ. 29ನೇ ತಾರೀಕು ಮೇ 29 ಕರೆದಿರೋಂಥದ್ದು ಅಲ್ವೇ? ಹೌದು. ಆದರೆ ಯಾಕೆ ಅವ್ರು ಇವತ್ತು ಆ ಸಂತಸ ಬಿಟ್ಟು ಇಲ್ಲಿದ್ದಾರೆ ಅಂದ್ಬಿಟ್ರೆ, ಕೆಲವೇ ಗಂಟೆಗಳಲ್ಲಿ ಹೇಳ್ತೀನಲ್ಲ, ಒಂದು ಕಾಣದ ಕೈವಾಡ ಕೆಲಸ ಆಗುತ್ತೆ. ರಾತ್ರೋರಾತ್ರಿ ಆಗಿರ್ತಕ್ಕಂಥದ್ದು ಅಂಡರ್ ಹ್ಯಾಂಡ್ ಅಂತ ಹೇಳ್ತಾರೆ. ಏನಪ್ಪ ಅಂದ್ಬಿಟ್ರೆ, ಬರಿದೇ ಇವರಿಗೆ ಮಾತ್ರ ಅಲ್ಲ, ಇವರೆಲ್ಲ ಕೃಷಿ ವಿದ್ಯಾರ್ಥಿಗಳು, ಇವರ ಜೊತೆಗೆ ಒಂದು ಖಾಸಗಿ ವಿಶ್ವವಿದ್ಯಾನಿಲಯ ಉಂಟು. ನಮ್ಮ ಕರ್ನಾಟಕದಲ್ಲಿ ಖಾಸಗಿ ವಿಶ್ವವಿದ್ಯಾಲಯ ಉಂಟು. ಅಲ್ಲಿಯ ವಿದ್ಯಾರ್ಥಿಗಳಿಗೂ ಕೂಡ ಕೆಲಸ ಬೇಕು. ಆದರೆ ಇದಕ್ಕೆ ಅರ್ಹತೆ ಇದೆಯೇ ಅನ್ನೋದು ಗೊತ್ತಿಲ್ಲ ನಮಗೆ. ದಿಢೀರ್ನ ಅವ್ರನ್ನ ಸೇರ್ಪಡೆ ಸುತ್ತೋಲೆ ಅಂತ ನಿನ್ನೆ ದಿನ ಇವರ ಒಂದು ಆಯ್ಕೆ ಬಗ್ಗೆ ಒಂದು ಸುತ್ತೋಲೆ ಅಧಿಕೃತವಾಗಿ ಹೊರಟಿಸಿದ್ದಾರೆ. ಅದು ಎಲ್ಲರೂ ಖುಷಿಯಾಗಿರ್ತಕ್ಕಂಥದ್ದು. ತಕ್ಷಣ ರಾತ್ರಿ ಆ ಒಂದು ಖಾಸಗಿ ವಿಶ್ವವಿದ್ಯಾನಿಲಯವನ್ನು ಪರಿಗಣಿಸಿದೆ. ಭಾಳ ಇವರಿಗೆ ಆತಂಕ ಆಯಿತು. ಅಷ್ಟಕ್ಕೆ ನಿಲ್ಲಿಲ್ಲ. ಇನ್ನು 20 ದಿನಗಳ ನಂತರ ಮತ್ತೊಂದು ಆಘಾತ ಇವರಿಗೆ ಬಂತು. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಇಲ್ಲದಷ್ಟು ಎಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಆ ಎಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ BE ಬಯೋಟೆಕ್ನಾಲಜಿ ಅನ್ನೋ ಒಂದು ಕೋರ್ಸಿಂದ ಮಾಡತಕ್ಕಂಥ ಪದವೀಧರರಿದ್ದಾರೆ. ಅವರನ್ನು ಪರಿಗಣಿಸಿ ಕೃಷಿ ಇಲಾಖೆಯ ರೈತರಿಗೆ ಸಂಬಂಧಪಟ್ಟ ಕೃಷಿಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲ ಪರಿಣಿತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು, ಪದವೀಧರರು ಇವರಾದರೆ, ಕೃಷಿಯ ಬಗ್ಗೆ ಗಂಧ ಗಾಳಿ ಜ್ಞಾನನ ಗೊತ್ತಿಲ್ಲದೆ ಇರತಕ್ಕಂಥ BE ಬಯೋಟೆಕ್ನಾಲಜಿಯ ಒಂದು ಪದವೀಧರನ್ನು ಪರಿಗಣಿಸಿದ್ದು ತೀವ್ರ ಆಘಾತ ಆಗಿದೆ. ನಾನು ಕರ್ನಾಟಕ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ನಿವೃತ್ತ ಪ್ರಾಧ್ಯಾಪಕರು, ಕುಲಪತಿಗಳು, ವಿಜ್ಞಾನಿಗಳ ಒಂದು ವೇದಿಕೆ ಮಾಡ್ಕೊಂಡಿದ್ವಿ. ಆ ವೇದಿಕೆ ಮೂಲಕ ಇವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ. ನಿಮ್ಮ ಹಿಂಬದಿ ನಾವೆಲ್ಲ ಇದ್ವಿ. ಹಾಲಿ ಕುಲಪತಿಗಳು ಬರಬೇಕು, ಹಾಲಿ ಅಧ್ಯಾಪಕರು ನಿಮ್ಮ ಜೊತೆ ಬರಬೇಕು. ಆದರೆ ಅವ್ರಿಗೆ ಬಹುಶಃ ನೈತಿಕವಾದಂಥ ಒಂದು ಧೈರ್ಯ ಇಲ್ಲ ಕಾಣುತ್ತೆ ನಿಮಗೆ ಬಂದು ಸಪೋರ್ಟ್ ಮಾಡೋಕ್ಕೆ. ಈಗಿರ್ತಕ್ಕಂಥ ಕುಲಪತಿಗಳು ಮತ್ತು ಬೇಡ, ನಾವು ನಿಮ್ಮ ಜೊತೆಗಿದ್ವಿ, ನಾವು ನಿವೃತ್ತರಾಗಿದ್ರು ಕೂಡ ಖಂಡಿತ ನಿಮ್ಮ ಜೊತೆಗಿದ್ವಿ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ನಿಮ್ಮ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಏನಾಯಿತು, ನವ ತರುಣರು ಜನ್ಸಿಗಳು ಅಂತ ಮಾಡಿದ್ರಲ್ಲ, ಅದಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲದಂಥ ಹೋರಾಟ. ಆ ಒಂದು ಹೋರಾಟದಷ್ಟೇ ನೀವು ಮಾಡಿದ್ರಿ. ನೀವು ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಗ್ರಾಮೀಣ ಪ್ರದೇಶದ ಜನ್ಸಿಗಳು, ಇವರು ನಗರ ಪ್ರದೇಶದಲ್ಲ, ಗ್ರಾಮೀಣ ಪ್ರದೇಶದ ಜನ್ಸಿಗಳು ಇವಾಗ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹೋರಾಟ ಯಶಸ್ವಿ ಆಗೇ ಆಗುತ್ತೆ. ನನ್ನ ಹೆಸರು ತೇಜಸ್ ರೆಡ್ಡಿ ಅಂತ. ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಸ್ಟೂಡೆಂಟ್ಸ್ ನಾವು ಇದ್ದೀವಿ. ನಮಗೆ AO ಮತ್ತು AAO ಅಂತ ಎಕ್ಸಾಮ್ ಒಂದಿದೆ. ಇದರಲ್ಲಿ ಅಗ್ರಿ ಸ್ಟೂಡೆಂಟ್ಸು, ಅಗ್ರಿಕಲ್ಚರ್ ಅಲೈಡ್ ಓದಿರೋಂಥ ಸ್ಟೂಡೆಂಟ್ಸ್ಗೆ ಎಲಿಜಿಬಿಲಿಟಿ ಇರೋದು. ಆದರೆ ಯಾವಾಗೋ ರೈಟೆಕ್ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಓಪನ್ ಮಾಡಿ ಆ ಸ್ಟೂಡೆಂಟ್ಸ್ಗೆ ಎಲಿಜಿಬಿಲಿಟಿ ಐಕಾರ್ ಅಪ್ರೂವ್ಡಿಂದ ಕೊಟ್ಟಿರಲ್ಲ. ಆದರೆ UGC ಅಪ್ರೂವ್ಡಿಂದ ಎಲಿಜಿಬಿಲಿಟಿ ತಗೊಂಡು ರೈಟೆಕ್ ಕಾಲೇಜಲ್ಲಿ BSc ಅಗ್ರಿಕಲ್ಚರ್ ಓದೋಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಆಗಿನ ಸರ್ಕಾರ ಅದು ಐಕಾರ್ ಅಪ್ರೂವ್ಡ್ ಅಲ್ಲ, UGC ಅಪ್ರೂವ್ಡ್ ಅಂತ ಅವ್ರನ್ನ ರಿಮೂವ್ ಮಾಡಿರ್ತಾರೆ.
ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸರ್ಕಾರ ರಾತ್ರೋರಾತ್ರಿ ಅವ್ರಿಗೆ ಅರ್ಹತೆ ಇದೆ ಅಂತ ಹಾಕ್ಬಿಟ್ಟು ಅವ್ರಿಗೂ AO ಮತ್ತು AOO ಎಕ್ಸಾಮ್ಗೆ ಅರ್ಹತೆ ಇದೆ ಅಂತ ಅವ್ರನ್ನ ನೋಟಿಫಿಕೇಷನಲ್ಲಿ ಹಾಕ್ತಾರೆ. ಆದರೆ ನಾವು 4 ವರ್ಷ ಓದ್ತೀವಿ, ಅವ್ರು 3 ವರ್ಷ ಓದ್ತಾರೆ. ನಾವು 4 ವರ್ಷ ಓದಿ 4ನೇ ವರ್ಷದಲ್ಲಿ ರಾವೆ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ, ರೂರಲ್ ಅಗ್ರಿಕಲ್ಚರ್ ಪೀಪಲ್ಸ್ ಜೊತೆ, ಅಂದರೆ ನಮ್ಮ ರೈತ ಮಿತ್ರರ ಜೊತೆ ಹೋಗಿ ನಾವು 3 ತಿಂಗಳು ಸತತ ಅವ್ರ ಜೊತೆನೇ ಇದ್ದು ಅವ್ರ ಜೊತೆ ಭೂಮಿನ ಹೆಂಗೆ ನಾವು ಭೂಮಿನ ಫಲವತ್ತಾಗಿ ಇಟ್ಕೋಬೇಕು, ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡು ಅವ್ರಿಗೆ ನಾವು ಯಾವ ಥರ ಸೀಡ್ ಹಾಕಬೇಕು, ಯಾವ ಥರ ಔಷಧಿಯನ್ನು ಹೊಡಿಬೇಕು, ಯಾವ ಡಿಸೀಸ್ಗೆ ಯಾವ ಥರ ನಾವು ಟ್ರೀಟ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಆದರೆ 3 ವರ್ಷ ಓದ್ದವರು ರಾವೇ ಓದಿರಲ್ಲ, ರೈತರ ಜೊತೆ ಏನೂ ಸಂಪರ್ಕ ಇರಲ್ಲ, ಅವ್ರಿಗೆ ಅವಶ್ಯಕತೆ ಕೊಡ್ತೀರಾ. ಅದಲ್ಲದೆ BE ಬಯೋಟೆಕ್ನಾಲಜಿ ಮಾಡೋರು, ಇವ್ರಿಗೆ ಗಂಧ ಗಾಳಿ ಏನೂ ಗೊತ್ತಿರಲ್ಲ. ಆದರೆ ಅವರು ಲ್ಯಾಬ್ರೇಟ್ರಿಯಲ್ಲಿ ಕೂತ್ಕೊಂಡು ಅದು ಇದು ಅಂತ ಓದ್ತಾರೆ. ಅವರಿಗೆ ಸ್ವಲ್ಪನೂ ನಾಲೆಜ್ ಇಲ್ದಿರೋಂಥ ಅವ್ರಿಗೆ ಇದನ್ನು ಕೊಡ್ತೀರಂದರೆ ಎಷ್ಟು ಮಾತ್ರ ಅರ್ಹತೆ ಇದೆ ಅಂತ ನಿಮಗೆ ಹೇಳೋದು ಇಷ್ಟೇ ಸರ್. ನೀವೆಲ್ಲ ಆಗಾಗಲೇ ಎಲ್ಲ ಸಂಕ್ಷಿಪ್ತವಾಗಿ ಗೊತ್ತಿರುತ್ತೆ ಸರ್. ನಾವು ಇಷ್ಟು ದಿನ 15 ದಿನದಿಂದ ಪ್ರೊಟೆಸ್ಟ್ ಮಾಡ್ತಿದ್ದೀವಲ್ಲ, ನಮಗೆ ಒಂದು ಕ್ವಶನ್ ಬಂದಿರೋದು CM ಸರ್ ನಿದ್ದೆ ಮಾಡ್ತವ್ರೆ. CM ಸರ್ ಎಲ್ಲಿಗಾರು ಡೆಲ್ಲಿಗೆ ಹೋಗಿ ಅಥವಾ ಅಲ್ಲೇ ಟೂರ್ಗೆ ಟ್ರಿಪ್ ಏನಾದ್ರು ಮಾಡ್ತಿದ್ದೀರಾ, ನಿದ್ದೆ ಮಾಡ್ತಿದ್ದೀರಾ, ಇನ್ನೂ ಸ್ವಲ್ಪ ಎಚ್ಚರ ಮಾಡಬೇಕಾ ಅಥವಾ ಕಿವಿ ಕೇಳಿಸ್ತಿಲ್ವಾ, ಏನಾದರೂ ಮಾಡಬೇಕಾ, ಇನ್ನೂ ಯಾವ ಥರ ಪ್ರೊಟೆಸ್ಟ್ ಮಾಡಬೇಕು? ಫ್ರೀಡಮ್ ಪಾರ್ಕಲ್ಲಿ ಸರ್ಕಾರ ಏನಕ್ಕಿರೋದು, ಅನ್ಯಾಯ ಆದರೆ ಬನ್ನಿರಿ ನ್ಯಾಯ ಕೇಳಿ ಅಂತ ಅಂತೀರಾ. ನಾವು ಅನ್ಯಾಯ ಆಗಿದೆ ಕಣ್ರಿ, ಬರ್ತೀವಿ ಫ್ರೀಡಮ್ ಪಾರ್ಕ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಪರ್ಮಿಷನ್ ಕೊಡ್ತೀವಲ್ಲ. ಸರ್ಕಾರದ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡೋಕೆ ಬರ್ತಿದ್ದೀವಿ, ಫ್ರೀಡಮ್ ಪಾರ್ಕಲ್ಲಿ ಪರ್ಮಿಷನ್ ಕೇಳೋಕ್ಕೆ ಬರಬೇಕಲ್ಲ ನಾವು. ಅನ್ಯಾಯ ಆಗಿದೆ ಸರ್, ನಿಮ್ಮ ಗೌರ್ಮೆಂಟ್ ನಿಮ್ಮ ಸರ್ಕಾರದಿಂದ ಅನ್ಯಾಯ ಆಗಿದೆ. ಡೆಲ್ಲಿಗೆ ಹೋದ್ರಿ ಸರ್, ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಮಾಡಿಕೊಡ್ರಿ, ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ಪ್ರಕಾರ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರಿ. ಈಗ ನಿಮ್ಮ ರಾಜ್ಯದಲ್ಲಿರೋಂಥ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಸರ್. ಇನ್ನೂ ನಿದ್ದೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಎಚ್ಚರ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಕೂಗುಗಳನ್ನ ಕೇಳಿಸ್ಕೊಳ್ಳಿ. ಸತತ 15 ದಿನದಿಂದ ಸರ್ ನಮ್ಮ ಯೂನಿವರ್ಸಿಟಿನೂ ಕೂಡ ಅಷ್ಟೊಂದು ಸಪೋರ್ಟ್ ಇಲ್ಲ. ನಾವು ಯಾವುದೇ ಥರ ವೈಲೆನ್ಸ್ ಮಾಡ್ತಾ ಇಲ್ಲ, ಅಲ್ಲಿ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ನಮ್ಮ ಪ್ರಾಧ್ಯಾಪಕರಾಗಿರ್ಬೋದು, ನಮ್ಮ ಸಹಪಾಠಿಗಳಿರ್ಬೋದು, ನಮ್ಮ ಎಲ್ಲ ಥರದಂಥ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತೈತೆ. ಯಾವುದೇ ರಿಟೈರ್ಡ್ ಪ್ರಾಧ್ಯಾಪಕರಾಗಿರ್ಬೋದು, ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬೇರೆಯವ್ರು ನಮಗೆ ಯಾವುದೇ ಥರ ರೈತರು ಕೂಡ ಬೆಂಬಲ ಕೊಡ್ತಿದ್ದಾರೆ. ಚುಕ್ಕಿ ನಂಜನಸ್ವಾಮಿ ಇರ್ಬೋದು, ಮಂಜು ಕಿರಣ್ ಸರ್ ಇರ್ಬೋದು, ರೈತರು ಹಲವಾರು ಜಿಲ್ಲೆಯ ರೈತರು ನಮಗೆ ಬೆಂಬಲ ಕೊಡ್ತಿದ್ದಾರೆ. ನೀವೇನ್ರಿ ಮಾಡ್ತಿದ್ದೀರಾ ಸರ್? ರೈತರಿಗೆ ಬನ್ನಿ ಸರ್, ರೈತರು ಮಕ್ಕಳು ಕಂಡ್ರೆ ನಾವು ರೈತರ ಮುಖಾಂತರ ನಾವು ಬಂದಿರೋದು. 50% ಕೃಷಿ ಕೋಟದಿಂದ ಬಂದಿರೋದು ಸರ್ ನಾವು GKVKಗೆ. ಮೊದಲನೇ ಎಕ್ಸಾಮ್ ತಗೊಂಡು ಬಂದಿರೋದು ಸರ್ ನಾವು. ಬನ್ನಿ ಸರ್, ಎದಳಿ ಸರ್, ನಮ್ಮ ಕೂಗುಗಳನ್ನ ದಯವಿಟ್ಟು ಕಿವಿ ಬಿಚ್ಚಿ ಕೇಳಿಸ್ಕೊಳ್ಳಿ. ನಾವು ಏನೇನು ನಿಮ್ಮ ಹತ್ರ ಬೇಡಿಕೆಗಳನ್ನ ಇಡ್ತಿದ್ದೀವಿ, ದಯವಿಟ್ಟು ತೀರಿಸಿ ಸರ್. ಡೆಲ್ಲಿಗೆ ಬಿಡಿ ಸರ್, ಡೆಲ್ಲಿ ನೀವು ನ್ಯಾಯ ಕೊಡಿಸಿ ನಮಗೆ ಭಾಳ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು, ಭಾಳ ಖುಷಿ ಆಯಿತು. ಬನ್ನಿ ಸರ್, ಕರ್ನಾಟಕ ಮಕ್ಕಳಲ್ಲಿ ನಿಮ್ಗೆ ಆಗ್ತಿರೋಂಥ ಅನ್ಯಾಯ, ಕರ್ನಾಟಕ ಮಕ್ಕಳು ಆಗ್ತಿರೋಂಥ ಅನ್ಯಾಯಕ್ಕೆ ಫಸ್ಟ್ ನ್ಯಾಯ ಕೊಡಿಸಿ. ಇದನ್ನು ನಾವು ಕೇಳ್ಕೊಂತಿದ್ದೀವಿ. ಇಲ್ಲ ನಾನು ಹಂಗೆ ಇರ್ತೀನಿ, ನಾವು ಏನೂ ಮಾಡಲ್ಲ ಅಂತಂದರೆ ನಾವು 5ನೇ ತಾರೀಕು ಫ್ರೀಡಮ್ ಪಾರ್ಕಿಗೆ ಬರ್ತೀವಿ, ಅಲ್ಲಿ ನಾವು ಮಾಡ್ತೀವಿ. ಇನ್ನು ಪರ್ಮಿಷನ್ ನೀವು ಕೊಡಲಿಲ್ಲ ಅಂದರೆ ಪರ್ಮಿಷನ್ ನಾವೇ ತಗೋತೀವಿ. ಯಾಕಂದರೆ ಫ್ರೀಡಮ್ ಪಾರ್ಕ್ ಇಸ್ ಫ್ರೀಡಮ್. ಅಲ್ಲಿ ಬಂದು ನಾವು ಸ್ಟ್ರೈಕ್ ಕೂರ್ತೀವಿ, ಸ್ಟ್ರೈಕ್ ನಾವು ಮಾಡ್ತೀವಿ ಅಲ್ವಾ. ನಾನು ರೇಷ್ಮಾ ಅಂತ, USB GKVK ಸ್ಟೂಡೆಂಟು. ನಮ್ಮ ಹೋರಾಟ 15ನೇ ತಾರೀಕಿಂದ ಶುರುವಾಯಿತು, ಶಾಂತಿಯುತವಾಗಿ ಶುರುವಾಯಿತು. ಪ್ರಸ್ತುತವಾಗಿ ನಡೀತಾ ಇದೆ. ಬಟ್ ನಮಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ. ನಮ್ಮ ಪ್ರೊಟೆಸ್ಟ್ನ ನಿಲ್ಸೋಕ್ಕೆ ಎಲ್ಲ ಕಡೆಯಿಂದ ಎಲ್ಲ ಫೋರ್ಸಸ್ನು ಅಪ್ಲೈ ಮಾಡ್ತಾ ಇದ್ದಾರೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಕ್ಯಾಂಪಸ್ಸಲ್ಲಿ ನಮ್ಮ ನ್ಯಾಯಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡಿದರೆ ಹೇಳೋರು ಯಾರೂ ಇಲ್ಲ, ನಮ್ಮ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಇಂಥ ಟೈಮು ಇದೇ ಮೌನನ ನೀವು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ನಾವು ಉಗ್ರ ಹೋರಾಟನ ಮುಂದುವರಿಸ್ಬೇಕಾಗುತ್ತೆ. ಮುಂದಿನ 5ನೇ ತಾರೀಕು ಯಾರು ಪರ್ಮಿಷನ್ ಕೊಡಿ ಬಿಡಿ, ನಾವು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಫ್ರೀಡಮ್ ಪಾರ್ಕಿಗೆ ಬರ್ತೀವಿ, ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡ್ತೀವಿ, ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ನವೀನ್ ಕೃಷಿ ಅಂತ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರು ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಅಲ್ಯೂಮಿನಿ. ಸರ್ ನಾವೊಂದು 15 ದಿವಸದಿಂದ ನಮ್ಮ ಕೃಷಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ರೆಸ್ಪಾನ್ಸ್ ಬಂದಿಲ್ಲ. ಈ ನಿಟ್ಟಿನಲ್ಲಿ ನಾವು ಇದೇ ತಿಂಗಳು 5ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮ್ಮೇಳನಕ್ಕೆ ಸುಮಾರು 1000 ಜನ ವಿದ್ಯಾರ್ಥಿಗಳು ಭಾಗಿಯಾಗುವಂತಹ ಎಲ್ಲ ಪ್ಲ್ಯಾನು ಆಗಿದೆ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸೋದೊಂದೇ, ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ, ನಮ್ಮನ್ನು ಗುಲಾಮರಾಗಿ ನೋಡ್ಕೊತಾ ಇದ್ದೀರಾ. ಯಾಕಪ್ಪ ಅಂತಂದರೆ ನಾವು ಈ ಪ್ರತಿಭಟನೆ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆಗಬಹುದು ಅಥವಾ ಸರ್ಕಾರದ ಜೊತೆ ಮಾತಾಡುವಾಗ ಆಗಬಹುದು, ನಮ್ಮನ್ನು ಹತ್ತಿಕ್ಕುವಂತಹ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳು ನೀವು ಮಾಡ್ತಿದ್ದೀರಾ. ಏನಪ್ಪ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮಗೆ ಪರ್ಮಿಷನ್ ಕೊಡಲ್ಲ ಅನ್ನೋದಾಗಬಹುದು, ಇವತ್ತು ಬನ್ನಿ ನಾಳೆ ಬನ್ನಿ ಅನ್ನೋದು, ಸ್ಲಾಟ್ ಇಲ್ಲ ಅನ್ನೋವಂಥದ್ದಾಗಬಹುದು, ಸರ್ಕಾರದಲ್ಲಿ ಮಂತ್ರಿಗಳಿಲ್ಲ ಯಾಕೆ ಮಾಡ್ತೀರಾ ಅಂತ ಅನ್ನೋದಾಗಬಹುದು,
ಸರ್ ಯಾವ ರೀತಿಯಾಗಿ ನಮ್ಮನ್ನು ನಡೆಸ್ಕೋತಾರೆ ಅಂತಂದರೆ, ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪರ್ಮಿಷನ್ ತಗೋಬೇಕಾದ್ರೆ ನಾವು ಎಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಬೇಕು, ಎಷ್ಟೆಲ್ಲ ಪ್ರೋಸೆಸ್ ಆಗಬೇಕು ಅನ್ನೋದನ್ನು ನೀವು ನೋಡಿದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಯಾವುದೇ ರೀತಿಯಾದ ಪ್ರತಿಭಟನೆಯನ್ನು, ನಮ್ಮ ವಾಯ್ಸನ್ನು ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಏನೇ ಆಗಲಿ, ನಾವು 5ನೇ ತಾರೀಕು ನೀವು ಪರ್ಮಿಷನ್ ಕೊಡಿ ಬಿಡಿ, ನಾವು 5ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸೇರ್ತೀವಿ. ಯಾವ ರೀತಿ ಆಗುತ್ತೋ ನೋಡೋಣ.